ನಮಸ್ಕಾರ ಸ್ನೇಹಿತರೆ. ರಾಜ್ಯಸಭೆ ರಚನೆ ಹೇಗಿರುತ್ತೆ, ರಾಜ್ಯಸಭೆ ಸಂಸದರ ಆಯ್ಕೆ ಹೇಗಾಗುತ್ತೆ, ಅವರ ಅಧಿಕಾರಾವಧಿ ಎಷ್ಟು ಅಂತ ಈಗಾಗಲೇ ವರದಿ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಇದುವರೆಗೂ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದ ಸಂಸದರ ಬಗ್ಗೆ ನೋಡ್ತಾ ಹೋಗೋಣ. 1952ರಲ್ಲಿ ರಾಜ್ಯಸಭೆ ರಚನೆಯಾಗುತ್ತೆ. ಆಗ ನಮ್ಮ ರಾಜ್ಯ ಈ ರೀತಿ ಇತ್ತು ಹಾಗೂ 6 ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿತ್ತು. ನಾವು ಮೊದಲೇ ಹೇಳಿದಂತೆ ರಾಜ್ಯಸಭೆ ಪರ್ಮನೆಂಟ್ ಹೌಸ್ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಈ ಸಭೆ ಎಂದಿಗೂ ಖಾಲಿ ಆಗೋದಿಲ್ಲ ಹಾಗೂ ವಿಸರ್ಜನೆ ಆಗೋದಿಲ್ಲ. ಹಾಗಾಗಿ ರಾಜ್ಯಸಭೆ ಆರಂಭವಾದ ಸಮಯದಲ್ಲಿ ಎಲ್ಲ ಸಂಸದರಿಗೂ ಒಂದೇ ರೀತಿಯ ಅಧಿಕಾರಾವಧಿ ಇರಲಿಲ್ಲ. ರಾಜ್ಯಸಭೆಯ 1/3 ಸಂಸದರು 2 ವರ್ಷಗಳ ಅಧಿಕಾರಾವಧಿ ಹೊಂದಿದ್ದರು. ಮತ್ತೆ 1/3 ಸಂಸದರು 4 ವರ್ಷಗಳ ಆಡಳಿತ ಅವಧಿ ಹೊಂದಿದ್ದರು. ಉಳಿದ 1/3 ಸಂಸದರು 6 ವರ್ಷಗಳ ಅಧಿಕಾರಾವಧಿ ಹೊಂದಿದ್ದರು. ಒಬ್ಬರ ಅವಧಿ ಮುಗಿಯುವುದರೊಳಗೆ ಮತ್ತೊಬ್ಬರ ಅವಧಿ ಪ್ರಾರಂಭ ಆಗಿರುತ್ತೆ. ಹಾಗಾಗಿ ಎಂದಿಗೂ ರಾಜ್ಯಸಭೆ ಖಾಲಿಯಾಗೋದಿಲ್ಲ. ಈ ರೀತಿ ನಮ್ಮ ರಾಜ್ಯಸಭೆಯ ರಚನೆಯನ್ನು ಮಾಡಲಾಗಿದೆ. ಹೀಗೆ ನಮ್ಮ ಕರ್ನಾಟಕದಿಂದ 2 ವರ್ಷ ಆಡಳಿತಾವಧಿಯ ಸ್ಥಾನಕ್ಕೆ ಸಿ ಗೋಪಾಲಕೃಷ್ಣ ಮೂರ್ತಿ ರೆಡ್ಡಿ ಹಾಗೂ ಎಲ್.ಎಚ್. ತಿಮ್ಮಬೋಯಿರವರು ಆಯ್ಕೆಯಾಗಿದ್ದರು. ಆದರೆ ಕೆಲವೇ ದಿನಕ್ಕೆ ತಿಮ್ಮಬೋಯಿರವರು ರಾಜೀನಾಮೆ ಕೊಡ್ತಾರೆ. ಅವರ ಸ್ಥಾನಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಕೆ.ಸಿ. ರೆಡ್ಡಿರವರು ಆಯ್ಕೆ ಆಗ್ತಾರೆ. 4 ವರ್ಷಗಳ ಆಡಳಿತಾವಧಿ ಸ್ಥಾನಕ್ಕೆ ಎಂ. ಗೋವಿಂದ ರೆಡ್ಡಿ ಹಾಗೂ ಎಸ್.ವಿ. ಕೃಷ್ಣಮೂರ್ತಿ ರಾವ್ರವರು ಆಯ್ಕೆ ಆಗ್ತಾರೆ. 6 ವರ್ಷಗಳ ಆಡಳಿತಾವಧಿ ಸ್ಥಾನಕ್ಕೆ ಬಿ.ಪಿ. ಬಸಪ್ಪ ಶೆಟ್ಟಿ ಹಾಗೂ ವಲಿಯುಲ್ಲಾರವರು ಆಯ್ಕೆಯಾಗ್ತಾರೆ. 1954ರ ಚುನಾವಣೆಯಲ್ಲಿ ಎಚ್.ಸಿ. ದಾಸಪ್ಪ, ಕೆ.ಸಿ. ರೆಡ್ಡಿ, ರಾಘವೇಂದ್ರ ರಾವ್ ಹಾಗೂ ವಯೋಲೆಟ್ ಆಳ್ವಾರ್ ಅವರು ಆಯ್ಕೆಯಾಗ್ತಾರೆ. ನಂತರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಕ್ಷೇತ್ರದಲ್ಲಿ ಗೆದ್ದ ಎಚ್.ಸಿ. ದಾಸಪ್ಪ, ಕೋಲಾರ ಕ್ಷೇತ್ರದಲ್ಲಿ ಗೆದ್ದ ಕೆ.ಸಿ. ರೆಡ್ಡಿರವರು ರಾಜ್ಯಸಭಾ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರ ಸ್ಥಾನಕ್ಕೆ ಬಿ.ಸಿ. ನಂಜುಂಡಯ್ಯ ಹಾಗೂ ಬಿ. ಶಿವರಾವ್ರವರು ಆಯ್ಕೆಯಾಗ್ತಾರೆ. 1956ರ ಚುನಾವಣೆಯಲ್ಲಿ ಎನ್.ಎಸ್. ಹರ್ಡಿಕರ್, ಎಸ್.ವಿ. ಕೃಷ್ಣಮೂರ್ತಿ ರಾವ್, ಜನಾರ್ದನ ದೇಸಾಯಿ ಹಾಗೂ ಎಂ. ಗೋವಿಂದ ರೆಡ್ಡಿರವರು ಆಯ್ಕೆಯಾಗ್ತಾರೆ. 1958ರ ಚುನಾವಣೆಯಲ್ಲಿ ಬಿ.ಪಿ. ಬಸಪ್ಪ ಶೆಟ್ಟಿ, ಅನ್ನಪೂರ್ಣಾದೇವಿ ತಿಮ್ಮಾರೆಡ್ಡಿ, ಮುಲ್ಕಾ ಗೋವಿಂದ ರೆಡ್ಡಿ ಹಾಗೂ ವಲಿಯುಲ್ಲಾರವರು ಆಯ್ಕೆಯಾಗ್ತಾರೆ. 1960ರಲ್ಲಿ ವಲಿಯುಲ್ಲಾರವರು ಸಾವನ್ನಪ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು ಎಂ. ಶೇರ್ ಖಾನ್ ರವರು ಆಯ್ಕೆಯಾಗ್ತಾರೆ. 1960ರ ಚುನಾವಣೆಯಲ್ಲಿ ವಯೋಲೆಟ್ ಆಳ್ವ, ಎಂ.ಎಸ್. ಗುರುಪಾದಸ್ವಾಮಿ, ಬಿ.ಸಿ. ನಂಜುಂಡಯ್ಯ ಹಾಗೂ ಶ್ರೀರಾಮ ರೆಡ್ಡಿರವರು ಆಯ್ಕೆಯಾಗ್ತಾರೆ. 1962ರ ಚುನಾವಣೆಯಲ್ಲಿ ಡಿ.ಪಿ. ಕರ್ಮಾಕರ್, ಪಾಟೀಲ ಪುಟ್ಟಪ್ಪ, ಜೆ. ವೆಂಕಟಪ್ಪ ಹಾಗೂ ಎಂ. ಗೋವಿಂದ ರೆಡ್ಡಿರವರು ಆಯ್ಕೆಯಾಗ್ತಾರೆ. 1964ರ ಚುನಾವಣೆಯಲ್ಲಿ ಸಿ.ಎಂ. ಪೂಣಚ್ಚ, ಅನ್ನಪೂರ್ಣಾದೇವಿ ತಿಮ್ಮಾರೆಡ್ಡಿ, ಮುಲ್ಕಾ ಗೋವಿಂದ ರೆಡ್ಡಿ ಹಾಗೂ ಶೇರ್ ಖಾನ್ ರವರು ಆಯ್ಕೆಯಾಗ್ತಾರೆ. 1967ರಲ್ಲಿ ಮಂಗಳೂರು ಕ್ಷೇತ್ರದಿಂದ ಲೋಕಸಭೆ ಗೆದ್ದ ಸಿ.ಎಂ. ಪೂಣಚ್ಚರವರು ರಾಜ್ಯಸಭೆಗೆ ರಾಜೀನಾಮೆ ಕೊಡ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು ಟಿ. ಸಿದ್ದಲಿಂಗಯ್ಯನವರು ಆಯ್ಕೆಯಾಗ್ತಾರೆ. 1966ರ ಚುನಾವಣೆಯಲ್ಲಿ ವಯೋಲೆಟ್ ಆಳ್ವ, ಎಂ.ಎಸ್. ಗುರುಪಾದಸ್ವಾಮಿ, ಎಂ. ಡಿ. ನಾರಾಯಣ್ ಹಾಗೂ ಶ್ರೀರಾಮ ರೆಡ್ಡಿರವರು ಆಯ್ಕೆಯಾಗ್ತಾರೆ. 1969ರಲ್ಲಿ ವಯೋಲೆಟ್ ಆಳ್ವರವರು ಸಾವನ್ನಪ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು ಎಂ. ಶೇರ್ ಖಾನ್ ರವರು ಆಯ್ಕೆಯಾಗ್ತಾರೆ. 1968ರ ಚುನಾವಣೆಯಲ್ಲಿ ಎಂ.ಎಸ್. ಕೊಲ್ಲೂರು, ಪಾಟೀಲ ಪುಟ್ಟಪ್ಪ, ಯು.ಕೆ. ಲಕ್ಷ್ಮಣಗೌಡ, ಬಿ.ಪಿ. ಕೆಂಪರಾಜ್ರವರು ಆಯ್ಕೆಯಾಗ್ತಾರೆ. 1970ರ ಚುನಾವಣೆಯಲ್ಲಿ ಕೆ. ನಾಗಪ್ಪ ಆಳ್ವ, ಬಿ.ಪಿ. ನಾಗರಾಜಮೂರ್ತಿ, ಮುಲ್ಕಾ ಗೋವಿಂದ ರೆಡ್ಡಿ ಹಾಗೂ ಕೆ.ಎಸ್. ಮಲ್ಲೇಗೌಡರವರು ಆಯ್ಕೆಯಾಗ್ತಾರೆ. 1972ರ ಚುನಾವಣೆಯಲ್ಲಿ ಮಕ್ಸೂದ್ ಅಲಿ ಖಾನ್, ವೀರೇಂದ್ರ ಪಾಟೀಲ್, ಕೆ.ಎಸ್. ನರಸಯ್ಯ ಹಾಗೂ ಟಿ.ಎ. ಪೈ ರವರು ಆಯ್ಕೆಯಾಗ್ತಾರೆ. 1977ರಲ್ಲಿ ಎಚ್.ಎಸ್. ನರಸಯ್ಯ ಸಾವನ್ನಪ್ತಾರೆ ಹಾಗೂ ಟಿ.ಎ. ಪೈ ರವರು ಉಡುಪಿ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ತೆರವಾಗಿದ್ದ ಆ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದು ಟಿ.ವಿ. ಚಂದ್ರಶೇಖರಪ್ಪ ಹಾಗೂ ಎಲ್.ಜಿ. ಹಾವನೂರವರು ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. 1974ರ ಚುನಾವಣೆಯಲ್ಲಿ ಎಂ.ಎಸ್. ಕೊಲ್ಲೂರು, ಮಾರ್ಗರೆಟ್ ಆಳ್ವ, ಯು.ಕೆ. ಲಕ್ಷ್ಮಣಗೌಡ ಹಾಗೂ ಬಿ. ರಾಚಯ್ಯರವರು ಆಯ್ಕೆಯಾಗ್ತಾರೆ. 1977ರಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಗೆದ್ದ ಬಿ. ರಾಚಯ್ಯನವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು ಆರ್.ಎಲ್. ನಾಯಕ್ ರವರು ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. 1976ರ ಚುನಾವಣೆಯಲ್ಲಿ ಆರ್.ಎಂ. ದೇಸಾಯಿ, ಎಫ್.ಎಂ. ಖಾನ್, ಮುಲ್ಕಾ ಗೋವಿಂದ ರೆಡ್ಡಿ ಹಾಗೂ ಕೆ.ಎಸ್. ಮಲ್ಲೇಗೌಡರವರು ಆಯ್ಕೆಯಾಗ್ತಾರೆ. 1978ರ ಚುನಾವಣೆಯಲ್ಲಿ ಮಕ್ಸೂದ್ ಅಲಿ ಖಾನ್, ಎಚ್.ಆರ್. ಬಸವರಾಜು, ಸಚ್ಚಿದಾನಂದ ಹಾಗೂ ರಾಮಕೃಷ್ಣ ಹೆಗಡೆರವರು ಆಯ್ಕೆಯಾಗ್ತಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ರಾಮಕೃಷ್ಣ ಹೆಗಡೆ ಹಾಗೂ ಎಚ್.ಆರ್. ಬಸವರಾಜುರವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು ಬಿ. ಇಬ್ರಾಹಿಂ ಹಾಗೂ ಸರೋಜಿನಿ ಮಹಿಷಿರವರು ಆಯ್ಕೆಯಾಗ್ತಾರೆ. 1980ರ ಚುನಾವಣೆಯಲ್ಲಿ ಎಂ. ಬಸವರಾಜು, ಮಾರ್ಗರೆಟ್ ಆಳ್ವ, ಮೋನಿಕಾ ದಾಸ್ ಹಾಗೂ ಮಾಲಿ ಮದ್ದಣ್ಣನವರು ಆಯ್ಕೆಯಾಗ್ತಾರೆ. 1982ರ ಚುನಾವಣೆಯಲ್ಲಿ ಎಚ್. ಹನುಮಂತಪ್ಪ, ಎಫ್.ಎಂ. ಖಾನ್, ವೀರಶೆಟ್ಟಿ ಮೊಗ್ಲಪ್ಪ ಕುಷ್ಣೂರ್ ಹಾಗೂ ರಾಜಗೋಪಾಲ ಎಂ ರವರು
ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 1984ರ ಚುನಾವಣೆಯಲ್ಲಿ MS ಗುರುಪಾದಸ್ವಾಮಿ, ಸರೋಜಿನಿ ಮಹಿಷಿ, MS ಕೊಲ್ಲೂರು ಹಾಗೂ KG ತಿಮ್ಮೇಗೌಡರವರು ಆಯ್ಕೆಯಾಗ್ತಾರೆ. 1986ರ ಚುನಾವಣೆಯಲ್ಲಿ RS ನಾಯಕ್, ಮಾರ್ಗರೆಟ್ ಆಳ್ವ, KG ಮಹೇಶ್ವರಪ್ಪ ಹಾಗೂ DB ಚಂದ್ರೇಗೌಡರವರು ಆಯ್ಕೆಯಾಗ್ತಾರೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ DB ಚಂದ್ರೇಗೌಡರವರು ರಾಜ್ಯಸಭಾ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು DK ತಾರಾದೇವಿರವರು ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. ನಂತರ ಒಂದೇ ವರ್ಷಕ್ಕೆ ಅವರೂ ಕೂಡ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು ಸಚ್ಚಿದಾನಂದರವರು ಆಯ್ಕೆಯಾಗ್ತಾರೆ. 1988ರ ಚುನಾವಣೆಯಲ್ಲಿ H ಹನುಮಂತಪ್ಪ, JP ಜಾವಲಿ, ರಾಮ್ ಜೇಠ್ಮಲಾನಿ ಹಾಗೂ ಅಬ್ದುಲ್ಲಾ ಸಮದ್ ಸಿದ್ದಿಖಿರವರು ಆಯ್ಕೆಯಾಗ್ತಾರೆ. 1990ರ ಚುನಾವಣೆಯಲ್ಲಿ BK ಹರಿಪ್ರಸಾದ್, ಪ್ರಭಾಕರ್ ಕೋರೆ, GV ಕೃಷ್ಣನ್ ಹಾಗೂ IG ಸನದಿರವರು ಆಯ್ಕೆಯಾಗ್ತಾರೆ. 1992ರ ಚುನಾವಣೆಯಲ್ಲಿ ಸಚ್ಚಿದಾನಂದ, ಮಾರ್ಗರೆಟ್ ಆಳ್ವ, ಗುಂಡಪ್ಪ ಕೋರ್ವಾರ್ ಹಾಗೂ KR ಜಯದೇವಪ್ಪನವರು ಆಯ್ಕೆಯಾಗ್ತಾರೆ. 1994ರ ಚುನಾವಣೆಯಲ್ಲಿ H ಹನುಮಂತಪ್ಪ, ಜನಾರ್ದನ ಪೂಜಾರಿ, M ರಾಜಶೇಖರ ಮೂರ್ತಿ ಹಾಗೂ K ರೆಹಮಾನ್ ಖಾನ್ ರವರು ಆಯ್ಕೆಯಾಗ್ತಾರೆ. 1996ರ ಚುನಾವಣೆಯಲ್ಲಿ CM ಇಬ್ರಾಹಿಂ, ರಾಮಕೃಷ್ಣ ಹೆಗಡೆ, SM ಕೃಷ್ಣ ಹಾಗೂ ಲೀಲಾದೇವಿ ರೇಣುಕಾ ಪ್ರಸಾದ್ ರವರು ಆಯ್ಕೆಯಾಗ್ತಾರೆ. ಆಗ ಪ್ರಧಾನಮಂತ್ರಿಯಾಗಿದ್ದ ದೇವೇಗೌಡರವರಿಗೆ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು ಲೀಲಾದೇವಿ ರೇಣುಕಾ ಪ್ರಸಾದ್ ರವರು ರಾಜೀನಾಮೆ ಕೊಡ್ತಾರೆ. ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ SM ಕೃಷ್ಣರವರು ಕೂಡ 1999ರಲ್ಲಿ ರಾಜೀನಾಮೆ ಕೊಡ್ತಾರೆ. ಅವರಿಬ್ಬರ ಸ್ಥಾನಕ್ಕೆ ಉಪಚುನಾವಣೆ ನಡೆದು HD ದೇವೇಗೌಡರವರು ಹಾಗೂ KC ಕೊಂಡಯ್ಯನವರು ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. 1998ರ ಲೋಕಸಭಾ ಚುನಾವಣೆಗೆ ಹಾಸನ ಕ್ಷೇತ್ರದಿಂದ ಗೆದ್ದ HD ದೇವೇಗೌಡರವರು ರಾಜೀನಾಮೆ ಕೊಡ್ತಾರೆ. ಅವರ ಸ್ಥಾನಕ್ಕೆ ಮತ್ತೊಮ್ಮೆ ಉಪಚುನಾವಣೆ ನಡೆದು A ಲಕ್ಷ್ಮೀಸಾಗರ್ ಅವರು ಆಯ್ಕೆಯಾಗ್ತಾರೆ. 1998ರಲ್ಲಿ ವೆಂಕಯ್ಯ ನಾಯ್ಡು, HK ಜವರೇಗೌಡ, ಆಸ್ಕರ್ ಫರ್ನಾಂಡಿಸ್ ಹಾಗೂ SR ಬೊಮ್ಮಾಯಿರವರು ಆಯ್ಕೆಯಾಗ್ತಾರೆ. 2000ನೇ ಇಸ್ವಿಯ ಚುನಾವಣೆಯಲ್ಲಿ ಬಿಂಬಾ ರಾಯ್ಕರ್, KB ಕೃಷ್ಣಮೂರ್ತಿ, M ರಾಜಶೇಖರ್ ಮೂರ್ತಿ ಹಾಗೂ K ರೆಹಮಾನ್ ಖಾನ್ ರವರು ಆಯ್ಕೆಯಾಗ್ತಾರೆ. 2002ರ ಚುನಾವಣೆಯಲ್ಲಿ ಜನಾರ್ದನ ಪೂಜಾರಿ, MV ರಾಜಶೇಖರನ್, ಪ್ರೇಮಾ ಕಾರ್ಯಪ್ಪ ಹಾಗೂ ವಿಜಯ್ ಮಲ್ಯರವರು ಆಯ್ಕೆಯಾಗ್ತಾರೆ. 2004ರ ಚುನಾವಣೆಯಲ್ಲಿ ವೆಂಕಯ್ಯ ನಾಯ್ಡು, BK ಹರಿಪ್ರಸಾದ್, ಆಸ್ಕರ್ ಫರ್ನಾಂಡಿಸ್ ಹಾಗೂ MAM ರಾಮಸ್ವಾಮಿರವರು ಆಯ್ಕೆಯಾಗ್ತಾರೆ. 2006ರ ಚುನಾವಣೆಯಲ್ಲಿ ರಾಜೀವ್ ಚಂದ್ರಶೇಖರ್, KB ಶಾನಪ್ಪ, M ರಾಜಶೇಖರ್ ಮೂರ್ತಿ ಹಾಗೂ K ರೆಹಮಾನ್ ಖಾನ್ ರವರು ಆಯ್ಕೆಯಾಗ್ತಾರೆ. 2010ರಲ್ಲಿ M ರಾಜಶೇಖರ್ ಮೂರ್ತಿರವರು ಸಾವನ್ನಪ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು ಬಾಲಿವುಡ್ ನಟಿ ಹೇಮಾ ಮಾಲಿನಿರವರು ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. 2008ರಲ್ಲಿ SM ಕೃಷ್ಣ, ಪ್ರಭಾಕರ್ ಕೋರೆ, ಮಂದಗದ್ದೆ ರಾಮ ಜೋಯಿಸ್ ಹಾಗೂ ಅನಿಲ್ ಲಾಡ್ ರವರು ಆಯ್ಕೆಯಾಗ್ತಾರೆ. 2013ರಲ್ಲಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಅನಿಲ್ ಲಾಡ್ ರವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು BK ಹರಿಪ್ರಸಾದ್ ರವರು ಆಯ್ಕೆಯಾಗ್ತಾರೆ. 2010ರಲ್ಲಿ ವೆಂಕಯ್ಯ ನಾಯ್ಡು, ಆಯನೂರು ಮಂಜುನಾಥ್, ಆಸ್ಕರ್ ಫರ್ನಾಂಡಿಸ್ ಹಾಗೂ ವಿಜಯ್ ಮಲ್ಯರವರು ಆಯ್ಕೆಯಾಗ್ತಾರೆ. 2012ರಲ್ಲಿ ರಾಜೀವ್ ಚಂದ್ರಶೇಖರ್, ರಂಗಸಾಯಿ ರಾಮಕೃಷ್ಣ, ಬಸವರಾಜ ಪಾಟೀಲ್ ಸೇಡಂ ಹಾಗೂ K ರೆಹಮಾನ್ ಖಾನ್ ರವರು ಆಯ್ಕೆಯಾಗ್ತಾರೆ. 2014ರಲ್ಲಿ BK ಹರಿಪ್ರಸಾದ್, ಪ್ರಭಾಕರ್ ಕೋರೆ, ರಾಜೀವ್ ಗೌಡ ಹಾಗೂ ಕುಪೇಂದ್ರ ರೆಡ್ಡಿರವರು ಆಯ್ಕೆಯಾಗ್ತಾರೆ. 2016ರಲ್ಲಿ KC ರಾಮಮೂರ್ತಿ, ಜಯರಾಮ್ ರಮೇಶ್, ಆಸ್ಕರ್ ಫರ್ನಾಂಡಿಸ್ ಹಾಗೂ ನಿರ್ಮಲಾ ಸೀತಾರಾಮನ್ ರವರು ಆಯ್ಕೆಯಾಗ್ತಾರೆ. 2018ರಲ್ಲಿ ರಾಜೀವ್ ಚಂದ್ರಶೇಖರ್, GC ಚಂದ್ರಶೇಖರ್, L ಹನುಮಂತಯ್ಯ ಹಾಗೂ ಸೈಯದ್ ನಾಸೀರ್ ಹುಸೇನ್ ರವರು ಆಯ್ಕೆಯಾಗ್ತಾರೆ. 2020ರ ಚುನಾವಣೆಯಲ್ಲಿ ಅಶೋಕ್ ಗಸ್ತಿ, ಈರಣ್ಣ ಕಡಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ HD ದೇವೇಗೌಡರವರು ಆಯ್ಕೆಯಾಗ್ತಾರೆ. ರಾಜ್ಯಸಭೆಗೆ ಆಯ್ಕೆಯಾದ ಕೆಲವೇ ದಿನಗಳಲ್ಲಿ ಅಶೋಕ್ ಗಸ್ತಿರವರು ಸಾವನ್ನಪ್ತಾರೆ. ಅವರ ಸ್ಥಾನಕ್ಕೆ ಉಪಚುನಾವಣೆ ನಡೆದು ನಾರಾಯಣ ಕರಗೊಪ್ಪರವರು ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. 2022ರಲ್ಲಿ ಜಗ್ಗೇಶ್, ಜಯರಾಮ್ ರಮೇಶ್, ಲೆಹರ್ ಸಿಂಗ್ ಸಿರೋಯಾ ಹಾಗೂ ನಿರ್ಮಲಾ ಸೀತಾರಾಮನ್ ರವರು ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. 2024ರಲ್ಲಿ ಅಂದರೆ ಈ ವರ್ಷ ಅಜಯ್ ಮಕೇನ್, JC ಚಂದ್ರಶೇಖರ್, ನಾರಾಯಣ ಬಂಡಗೆ ಹಾಗೂ ಸೈಯದ್ ನಾಸೀರ್ ಹುಸೇನ್ ರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇವರಷ್ಟೇ ಅಲ್ಲದೆ ರಾಷ್ಟ್ರಪತಿಗಳ ನಾಮನಿರ್ದೇಶನದ ಮೂಲಕ 1962ರಲ್ಲಿ ದಿವಾಕರ್ RR, 1968ರಲ್ಲಿ ಜೋಖೆಮ್ ಆಳ್ವ, 1997ರಲ್ಲಿ P ಸೆಲ್ವಿದಾಸ್, 1997ರಲ್ಲಿ ರಾಜಾರಾಮಣ್ಣ, 2010ರಲ್ಲಿ ಜಯಶ್ರೀ, 2022ರಲ್ಲಿ ವೀರೇಂದ್ರ ಹೆಗಡೆ ಹಾಗೂ 2024ರಲ್ಲಿ ಸುಧಾಮೂರ್ತಿರವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ರಾಜ್ಯಸಭೆಗೆ ಆಯ್ಕೆಯಾದ ಒಟ್ಟು ಸಂಸದರಲ್ಲಿ 13 ಜನ ಮಹಿಳೆಯರು ಕೂಡ ಇದ್ದಾರೆ. ಇನ್ನು ಅತಿ ಹೆಚ್ಚು ಅವಧಿಗೆ ಆಯ್ಕೆಯಾದ ರಾಜ್ಯಸಭಾ ಸಂಸದರು ಯಾರು ಅಂತ ನೋಡೋದಾದ್ರೆ ಮುಲ್ಕಾ ಗೋವಿಂದ ರೆಡ್ಡಿ, ಮಾರ್ಗರೆಟ್ ಆಳ್ವ, K ರೆಹಮಾನ್ ಖಾನ್ ಹಾಗೂ ಆಸ್ಕರ್ ಫರ್ನಾಂಡಿಸ್ ರವರು ತಲಾ 4 ಅವಧಿಗೆ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಅಂದರೆ ತಲಾ 24 ವರ್ಷಗಳು. ಸೊ ಇದಾಗಿತ್ತು ಫ್ರೆಂಡ್ಸ್,
ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾದವರ ಮಾಹಿತಿ. ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.